ಕರುನಾಡ ಕಿರಣ ನಾಡು ನುಡಿ ಸುದ್ದಿ ಸ್ವಾರಸ್ಯ. ಜಿಲ್ಲೆಯ ಎಲ್ಲ ಯುವಕರು ಒಂದೇ ಕೂಗಿದೆ. ಇವತ್ತು 4 ವರ್ಷ ಆದ್ರೂ ಕೂಡ ಸರ್ಕಾರ ಕಾಲ್ಫಾರ್ಮ್ ಮಾಡ್ತಾ ಇಲ್ಲ. ಎಲ್ಲ ಮಂತ್ರಿಗಳು ಬರೀ ಸುಳ್ಳು ಆಶ್ವಾಸನೆ ಕೊಡ್ತಾ ಇದ್ದಾರೆ. ಶೀಘ್ರಗತಿಯಲ್ಲಿ ನಾವು ನೇಮಕಾತಿ ಮಾಡ್ತೀವಿ ಅಂತೇಳಿ ಇದಕ್ಕೆ ಆಕ್ರೋಶಗೊಂಡಿದ್ದಾರೆ. ಕೂಡಲೇ ರಾಜ್ಯದಲ್ಲಿರುವ 2,80,000 ಹುದ್ದೆಗಳು ಭರ್ತಿ ಮಾಡಬೇಕು. ಕೇಂದ್ರದಲ್ಲಿರುವ ಖಾಲಿರುವ 10 ಲಕ್ಷ ಹುದ್ದೆಗಳು ಏನಿದೆ ಅದು ಕೂಡ ಭರ್ತಿ ಮಾಡಬೇಕು. ಇವತ್ತು ನಮ್ಮ ರಾಜ್ಯದಲ್ಲಿ KPSC ಸಂಪೂರ್ಣ ಭ್ರಷ್ಟಾಚಾರದಿಂದ ತಾಂಡವಾಡ್ತಾ ಇದೆ. ಅದನ್ನು ಕೂಡ ಸರಿಪಡಿಸಬೇಕು ಮತ್ತು ನೇಮಕಾತಿ ಪಾರದರ್ಶಕವಾಗಿ ನೇಮಕಾತಿ ಮಾಡಬೇಕು. ಸ್ನೇಹಿತರೆ, ಹಗಲು ರಾತ್ರಿ ಓದಿದ್ದಾರೆ, ಅವ್ರ ವಯೋಮಿತಿ ಮೀರ್ತಾ ಇದೆ. ಆ ವಯಸ್ಸನ್ನು ಕೂಡ 5 ವರ್ಷ ಹೆಚ್ಚಿಸಬೇಕಂತ ಡಿಮ್ಯಾಂಡ್ ತಗೊಂಡು ಎಲ್ಲ ಯುವಕರು ಇಲ್ಲಿ ಸೇರಿದ್ದೀವಿ. ಮತ್ತು ಇವತ್ತು IPS IAS ವಾರ್ಷಿಕವಾಗಿ ಕರೀತಾ ಇದ್ದಾರೆ. ಅದಕ್ಕೊಂದು ಸಿಸ್ಟಮೆಟಿಕ್ ಕ್ಯಾಲೆಂಡರ್ ಅದ. ಬಟ್ ಬೇರೆ ಜಾಬ್ಸ್ ಕೂಡ ಯಾವ ರೀತಿ ಒಂದು ಸಿಸ್ಟಮೆಟಿಕ್ ಕ್ಯಾಲೆಂಡರ್ ಇಲ್ಲ. ನಮ್ಮ ರಾಜ್ಯದಲ್ಲಿ ಕೂಡ ಒಂದು ಇಯರ್ಲಿ ಒಂದು ಕ್ಯಾಲೆಂಡರ್ ಮಾಡಬೇಕು, ಇಯರ್ಲಿ ಜಾಬ್ಸ್ ಕರಿಬೇಕು. ಯುವಕರು ಓದ್ಲಕ್ಕೆ ಇನ್ನೂ ಅನುಕೂಲ ಆಗ್ತಂತ ಅದು ಕೂಡ ಡಿಮ್ಯಾಂಡ್ ಸೇರಿಸ್ತಾ ಇದೀವಿ. ಸೊ ಈ ಒಂದು ಹೋರಾಟಕ್ಕೆ ಸರ್ಕಾರ ಮಣಿಲಿಲ್ಲ ಅಂದ್ರೆ ನಾವು ಇನ್ನೂ ರಾಷ್ಟ್ರ ಮಟ್ಟದ ಹೋರಾಟ ಕರೆ ತಗೊಂಡು ಹೋಗ್ಬೇಕಾಗ್ತಂತ ಈ ಮುಖಾಂತರ ಸರ್ಕಾರ ಎಚ್ಚರಿಸ್ತಾ ಇದೀವಿ. ಕೂಡಲೇ ರಾಜ್ಯದಲ್ಲಿರುವ ಖಾಲಿರುವ ಎಲ್ಲ ಹುದ್ದೆಗಳು ಭರ್ತಿ ಮಾಡ್ಬೇಕಂತ ನಾನು ಉದ್ಯೋಗ ಆಕಾಶ ಹೋರಾಟ ಪರವಾಗಿ ಕೇಳಿಕೊಳ್ಳುತ್ತೇನೆ. ಸರ್, ಒಳ ಮೀಸಲಾತಿ ಮೊನ್ನೆ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ಎಲ್ಲ ಸೆಟಲ್ಮೆಂಟ್ ಆಗಿದೆ, ಮುಗಿದೋಗಿದೆ, ನಾವು ಹಂತವಾಗಿ ಕರಿತೀನಿ ಅಂತ ಹೇಳ್ತಾ ಇದ್ದಾರೆ. ಸರ್, ಬರೀ ಆಶ್ವಾಸನೆ ಕೊಡ್ತಾ ಇದ್ದಾರೆ. ಅದು ಎಲ್ಲ ಸರ್ಕಾರ ಮನಸ್ಸು ಮಾಡಿದ್ರೆ ಎಷ್ಟು ಸಮಯ ಬೇಕು ಸರ್? ಅವ್ರು ಮನಸ್ಸು ಮಾಡಿದ್ರೆ 6 ತಿಂಗಳು ಬೇಗನೆ ಮುಗಿಸ್ಬೋದು. ಬಟ್ ಒಳ ಮೀಸಲಾತಿ ಅಂತ ಹೇಳಿ 2 ವರ್ಷ ತಗೊಂಡು ಹೋಗಿದ್ದಾರೆ. ಹಿಂದಿನ BJP ಸರ್ಕಾರ ಕೂಡ ಇದೇ ಮಾಡಿದೆ. ಎಷ್ಟು ಯುವ ಆಕಾಂಕ್ಷಿಗಳ ವಯೋಮಿತಿ ಮೀರ್ತಾ ಇದೆ ಸರ್. ಈಗಾಗಲೇ ರಾಯಚೂರಲ್ಲಿ ಮತ್ತು ದಾವಣಗೆರೆಯಲ್ಲಿ ಉದ್ಯೋಗ ಆಕಾಂಕ್ಷಿಗಳು ಕೆಲವರು ಆತ್ಮಹತ್ಯೆ ಕೂಡ ಮಾಡ್ಕೊಂಡಿದ್ದಾರೆ. ಇವತ್ತು ಜುಗುಪ್ಸೆ ಒಳಗಾಗ್ತಿದ್ರೆ ಯುವಕರು, ಅದು ಯಾರ ಜವಾಬ್ದಾರಿ ಸರ್? ಸರ್ಕಾರ ಇಲ್ಲಿ ಕ್ರಮ ವಹಿಸ್ಬೇಕು. ಸರ್ಕಾರ ಯುವಕರ ಕೂಗನ್ನ ಕೇಳಬೇಕು. ಅದನ್ನ ನಾವು ಇವತ್ತು ಒತ್ತಾಯಿಸ್ತಾ ಇದೀವಿ. ನೀವು ಏನ್ ಆಶ್ವಾಸನೆ ಕೊಟ್ಟಿರೋದು ಸಂಪೂರ್ಣವಾಗಿ ಮರೀತಾ ಇದ್ರಿ. ಅವಾಗ ಯುವ ಜನರು ಎಚ್ಚರಿಸ್ತಾ ಇದೆ. ಕೂಡಲೇ ನಮ್ಮ ಬೇಡಿಕೆ ಏನಿದೆ, ಖಾಲಿ ಇರೋ ಹುದ್ದೆಗಳನ್ನ ಭರ್ತಿ ಮಾಡ್ಬೇಕು ಸರ್. ಸೊ ಇದು ಮಾಡ್ಲಿಲ್ಲ ಅಂದ್ರೆ ನಾವು ಹೋರಾಟವನ್ನ ಇಲ್ಲಿಗೆ ನಿಲ್ಲಿಸಲ್ಲ, ಇನ್ನೂ ಉನ್ನತ ಹಂತ ತಗೊಂಡು ಹೋಗ್ಬೇಕಾಗ್ತದೆ. ಜಗನ್ನಾಥ್ SH ಹೋರಾಟ ಸಮಿತಿ ಪರವಾಗಿ ಈ ಕಲಬುರಗಿ ಜಿಲ್ಲೆಯಲ್ಲಿ ಬೇಕಂತೂ ಈ ಹೋರಾಟ ಇದೆ. ತಮ್ಮ ಸಿದ್ದರಾಮಯ್ಯ ಸಾಹೇಬರು ಮೊನ್ನೆ ಅಧಿವೇಶನದಲ್ಲಿ ಹೇಳ್ಯಾರ, ನಾವು ಹಂತ ಹಂತವಾಗಿ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತ. ಆದರೆ ಅವರು ತಮ್ಮ ಅಧಿಕಾರ ಬರೋದಕ್ಕಿಂತ ಮುಂಚೆ 1 ವರ್ಷದಲ್ಲಿ 2 ಲಕ್ಷ ಹುದ್ದೆಗಳನ್ನು ಭರ್ತಿ ಮಾಡ್ತಾ ನಮ್ಗೆ ಆಶ್ವಾಸನೆ ಕೊಟ್ಟಿದ್ದರು. ಆದರೆ ಅವರು ನುಡಿದಂತೆ ನಡೆದಿಲ್ಲ. ಅದಕ್ಕಾಗಿ ಅವರು ಶೀಘ್ರದಲ್ಲೇ ಚಿಲ್ಲರೆ ರೂಪದಲ್ಲಿ ಭರ್ತಿ ಮಾಡಲಾರದೆ 1 ಲಕ್ಷಗಟ್ಟಲೆ ಒಂದು ವರ್ಷದೊಳಗೆ 1 ಲಕ್ಷ ಆದ್ರೂ ಸಹಿತ ಹುದ್ದೆಗಳನ್ನು ಭರ್ತಿ ಮಾಡಬೇಕು. ಯಾವುದೇ ನೆಪ ಹೇಳಲಾರದೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಾಳಜಿ ವಹಿಸಬೇಕೆಂದು ನಾವು ಎಲ್ಲರ ಪರವಾಗಿ ವಿನಂತಿ ಮಾಡ್ತೀವಿ. ಆದ್ರೆ ಪರಿಸ್ಥಿತಿ ಯಾಕೆ ನೀವು ಸಂಚಾಲಕರು ಬಾಂಡ್ ತೆಗೆದುಕೋಸ್ಕರ ಬರ್ಲೇಬೇಕಂತ ನಾವು ಬಂದಿರೋದು. ನಿಜವಾಗ್ಲೂ ನಮ್ಮಲ್ಲಿ ಬಹಳ ಸಿಟ್ಟು ಬರ್ಬೇಕಾಗಿದೆ, ರೋಷ ಬರ್ಬೇಕಾಗಿದೆ, ಆಕ್ರೋಶ ಬರ್ಬೇಕಾಗಿದೆ. ನಮ್ಮ ಸಂಪತ್ತಿನ ಕೆಲವರು ಲೂಟಿ ಮಾಡ್ತಾ ಇದ್ದಾರೆ. ಈ ದೇಶದ ಸಂಪತ್ತು ನಮ್ಮದು, ರೈತರು, ಕಾರ್ಮಿಕರು, ಕೂಲಿಕಾರರು, ಬಡ ಜನರದು. ಆದ್ರೆ ಆ ಸಂಪತ್ತು ಯಾರ್ಯಾರು ಹಂಚುವಂತ ತಿಂತಾರೆ. ಇವತ್ತ ನರೇಂದ್ರ ಮೋದಿ ಅವರು ಒಬ್ಬರು ತಿರುಗಾಡಲಿಕ್ಕೆ 800 ಕೋಟಿ ಕೊಟ್ಟು ಒಂದು ವಿಮಾನ ತಗೊಂತ ಇದ್ದಾರೆ. ದಿನಕ್ಕೊಂದು ಊಟ ಮೋದಿ ಅವರು ಮಾಡ್ತಾ ಇರೋದು ಮಶ್ರೂಮ್ ಊಟ 30,000 ರೂಪಾಯಿ ಹಾಕಂತ ಸೈಟ್ಗೆ ಲಕ್ಷ. ಅದೇ ತರ ಕರ್ನಾಟಕ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಅವರು 20 ಲಕ್ಷ 30 ಲಕ್ಷ ಕೊಟ್ಟು ಬಾಕ್ಸ್ ಕಟ್ತಾ ಇದಾರ. ಎಲ್ಲಿಂದ ಬಂದಿವ್ ರೊಕ್ಕ? ಸ್ನೇಹಿತರೆ, ಎಲ್ಲ ಮಿನಿಸ್ಟ್ರು, MP, MLA ಇವರು ಎಲ್ಲ ಖರ್ಚು ವೆಚ್ಚನ ನಾವು ಕೊಡ್ತಾ ಇದೀವಿ. ಇವತ್ತ ನಿಮ್ಮದು ದುಡ್ಡು ಬೆವರನಿ ಟ್ಯಾಕ್ಸ್ ಇಷ್ಟೆಲ್ಲ ಕೋಟಿ ಅಂತ ದುಡ್ಡಿನ ಸುಲಿಗೆ ಮಾಡ್ತಕ್ಕಂಥ ಸರ್ಕಾರಗಳು ಬೇಕು. ಖಾಲಿ ಇರುವ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡಿ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಲ್ಲಿರುವ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡಿ. ಶಿಕ್ಷಕರ ಹುದ್ದೆಯನ್ನು ಭರ್ತಿ ಮಾಡಿ. ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಿ. ಕಲ್ಯಾಣ ಕರ್ನಾಟಕದ ಭಾಗದ ಎಲ್ಲ ಹುದ್ದೆ. ಸ್ನೇಹಿತರೆ, ಇವತ್ತು ಗುಲ್ಬರ್ಗಾದಲ್ಲಿ ಉದ್ಯೋಗ ಕರುನಾಡ ಕಿರಣ ನಾಡು ನುಡಿ ಸುದ್ದಿ ಸ್ವಾರಸ್ಯ.